ನ್ಯೂಜಿಲೆಂಡ್ ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿದೆ, ಭಾರತ ಫೀಲ್ಡಿಂಗ್ ಆಯ್ಕೆ ಮಾಡಿಕೊಂಡಿದೆ. ಹಾಗಾದ್ರೆ ಇವತ್ತಿನ ಮ್ಯಾಚ್ ನಲ್ಲಿ ಏನೆಲ್ಲ ಪ್ರಮುಖ ಅಂಶಗಳು ಗಮನ ಸೆಳೀತಾ ಇದ್ದಾವೆ ಅಂತ ನೋಡಬೇಕಾಗುತ್ತೆ. ಟೀಮ್ ಇಂಡಿಯಾದ ಸ್ಟ್ರೆಂತ್ ಏನು ಅಂತ ನೋಡಬೇಕಾಗುತ್ತೆ. ಟೀಮ್ ಇಂಡಿಯಾದ ಸ್ಟ್ರೆಂತ್ ಅಂತ ಹೇಳಿದ್ರೆ ಬ್ಯಾಟಿಂಗ್ ಅತಿ ದೊಡ್ಡ ಸ್ಟ್ರೆಂತ್ ಆಗಿ ಇವತ್ತು ಕಾಣಿಸ್ತಾ ಇದೆ. ಜೊತೆಗೆ ಬ್ಯಾಟಿಂಗ್ನ ಜೊತೆ ನಾಯಕ ರೋಹಿತ್ ಶರ್ಮಾ ಅಗ್ರೆಸಿವ್ ಆಗಿ ಇವತ್ತು ಬ್ಯಾಟಿಂಗ್ ಮಾಡ್ತಾರೆ ಅಂತ ಹೇಳಿ ನಿರೀಕ್ಷೆ ಮಾಡಲಾಗ್ತಾ ಇದೆ. ಅವರ ಅಗ್ರೆಸಿವ್ ಬ್ಯಾಟಿಂಗ್ ಅಪ್ರೋಚ್ ಇದೆಯಲ್ಲ, ಎದುರಾಳಿಗಳ ಎದೆಯಲ್ಲಿ ನಡುಕ ಹುಟ್ಟಿಸುವಂಥ ಬಹಳ ದೊಡ್ಡ ಅಪ್ರೋಚ್ ಅದಾಗುತ್ತೆ ಅಂತ ಹೇಳಿ, ಜೊತೆಗೆ ಆತ್ಮವಿಶ್ವಾಸ ಹೆಚ್ಚಿಸಿದರೆ ವಿರಾಟ್ ಕೊಹ್ಲಿ ಅವರ ಫಾರ್ಮ್ ಏನಿದೆ, ಅವರ ಫಾರ್ಮ್ನಲ್ಲಿದ್ದಾರೆ. ಸೊ ಹೀಗಾಗಿ ತಂಡದ ಬಲ ಜಾಸ್ತಿ ಆಗ್ತಾ ಇದೆ. ಒಂದು ಕಡೆ ರೋಹಿತ್ ಶರ್ಮಾ ಅವರ ಅಗ್ರೆಸಿವ್ ಅಪ್ರೋಚ್, ಮತ್ತೊಂದು ಕಡೆ ತಂಡದ ಬಲ ಅಂತ ಹೇಳಿದರೆ ವಿರಾಟ್ ಕೊಹ್ಲಿ ಫಾರ್ಮ್ನಲ್ಲಿರೋದು. ಹೀಗಾಗಿ ಬ್ಯಾಟಿಂಗ್ನಲ್ಲಿ ಬಹಳ ದೊಡ್ಡ ಮಟ್ಟದ ಎರಡು ಸಿಡಿಗುಂಡಿಗಳು ಇವತ್ತು ದುಬೈನ ಕ್ರೀಡಾಂಗಣದಲ್ಲಿ ಬಹಳ ದೊಡ್ಡ ಸಂಚಲನವನ್ನು ಸೃಷ್ಟಿ ಮಾಡ್ತಾರೆ ಅಂತ ಹೇಳಿ, ಜೊತೆಗೆ ಮಿಡಲ್ ಆರ್ಡರ್ನಲ್ಲಿ ಇವತ್ತು ಶ್ರೇಯಸ್ ಅಯ್ಯರ್ ಮತ್ತು ಅಕ್ಷರ್ ಪಟೇಲ್ ಇಬ್ಬರು ಕೂಡ ಒಂದು ರೀತಿ ಇಬ್ಬರು ನಿಂತ್ಕೊಂಡ್ಬಿಟ್ರೆ ಖಂಡಿತವಾಗೂ ಕೂಡ ಗೆಲುವು ಅವರದ್ದಾಗುತ್ತೆ ಅನ್ನುವ ಮಟ್ಟದಲ್ಲಿ ಅವರೇ ಗೆಲ್ಲಿಸ್ಕೊಂಡು ಬರ್ತಾರೆ ಎನ್ನುವ ಶಕ್ತಿ ಉಳ್ಳುವಂಥವರು ಶ್ರೇಯಸ್ ಅಯ್ಯರ್ ಮತ್ತು ಅಕ್ಷರ್ ಪಟೇಲ್. ಜೊತೆಗೆ ಕೆ ಎಲ್ ರಾಹುಲ್ ಅವರ ಬ್ಯಾಟಿಂಗ್ನಿಂದ ಬಹಳ ದೊಡ್ಡ ಮಟ್ಟದ ಕಾಂಟ್ರಿಬ್ಯೂಷನ್ ಸಿಗಬಹುದು ಅಂತ ಹೇಳಿ ನಿರೀಕ್ಷೆ ಮಾಡಲಾಗ್ತಾ ಇದೆ. ಕಾಂಟ್ರಿಬ್ಯೂಷನ್ ಖಂಡಿತವಾಗೂ ಈ ಮ್ಯಾಚ್ನಲ್ಲಿ ಕೆ ಎಲ್ ರಾಹುಲ್ದು ಇದ್ದೇ ಇರುತ್ತೆ ಅಂತ ಹೇಳಿ. ಮತ್ತೊಂದು ಕಡೆ ಟೀಮ್ ಇಂಡಿಯಾದ ಹೆವಿ ಸ್ಪಿನ್ ಅಟ್ಯಾಕ್ ಇದೆಯಲ್ಲ, ಭಾರತಕ್ಕೆ ಪ್ಲಸ್ ಆಗುತ್ತೆ. ಹೇಳಿ ಕೇಳಿ, ಫಸ್ಟ್ ಇನ್ನಿಂಗ್ಸಲ್ಲಿ ಭಾರತ ಬೌಲಿಂಗನ್ನು ಆಯ್ಕೆ ಮಾಡಿಕೊಂಡಿದೆ. ಹೆವಿ ಸ್ಪಿನ್ ಅಟ್ಯಾಕ್ ಮಾಡಿದ್ರೆ ಎದುರಾಳಿ ತಂಡವನ್ನು ಕಟ್ಟಿ ಹಾಕೋದು, ವಿಕೆಟ್ಗಳನ್ನು ಕಿತ್ತುಕೊಂಡು ಅವರನ್ನು ಪೆವಿಲಿಯನ್ಗೆ ಅಟ್ಟೋದು ಭಾಳ ಸುಲಭವಾಗುತ್ತೆ ಅನ್ನೋದು ಆ ಸ್ಪಿನ್ ಅಟ್ಯಾಕ್ನಿಂದ. ಜೊತೆಗೆ ತಂಡಕ್ಕೆ ಉತ್ತಮ ಫಲಿತಾಂಶ ಖಂಡಿತ ನೀಡುತ್ತೆ ಅಂತ ಹೇಳಿ. ಆದರೆ ಕೆಲವಷ್ಟು ನಾವು ಸ್ಟ್ರೆಂತೇನು ನೋಡ್ತಾ ಇದ್ದೇವೆ, ಮೈನಸ್ಗಳ ಕಡೆಯೂ ಕೂಡ ಗಮನ ಹರಿಸಬೇಕಾಗತ್ತೆ. ಮೈನಸ್ಗಳು ಯಾವ್ಯಾವು ಅಂತ ಹಾಗೆ ನಾವು ಗ್ಲಾನ್ಸ್ ಮಾಡೋದಾದರೆ, ಪಟ್ಟಿ ಮಾಡೋದಾದರೆ, ಭಾರತಕ್ಕೆ ಈ ಬಾರಿಯ ಅಂತಾರಾಷ್ಟ್ರೀಯ ಮಟ್ಟದ ಫೈನಲ್ಸ್ನಲ್ಲಿ ಕೊಂಚ ಹಿನ್ನಡೆ ಆಗಬಹುದಾದ ಅಂಶಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನೋಡಿ, ಟೀಮ್ ಇಂಡಿಯಾ ವೀಕ್ನೆಸ್ ಏನು ಹಾಗಾದರೆ? ಮೊದಲಿಗೆ ಟೀಮ್ ಇಂಡಿಯಾಗೆ ಉತ್ತಮ ಆರಂಭವೇ ಸಿಗ್ತಾ ಇಲ್ಲ ಅಂಥೇಳಿ. ಜೊತೆಗೆ ಬಾಂಗ್ಲಾ ವಿರುದ್ಧ ರೋಹಿತ್ ಶರ್ಮಾ ಮತ್ತು ಗಿಲ್ 65ರ ಜೊತೆಯಾಟ ಮಾತ್ರ ಆಡಿದ್ದಾರೆ. ಇನ್ನು ಪಾಕ್, ನ್ಯೂಜಿಲೆಂಡ್ ಮತ್ತು ಆಸೀಸ್ ವಿರುದ್ಧ ಉತ್ತಮ ಜೊತೆಯಾಟ ಬಂದಿಲ್ಲ. ಅಂದರೆ ಪಾರ್ಟ್ನರ್ಶಿಪ್ ಇತ್ತಲ್ಲ, ಆ ಪಾರ್ಟ್ನರ್ಶಿಪ್ ಹೇಳಿಕೊಳ್ಳುವ ಹಂತದಲ್ಲಿ ಬರಲಿಲ್ಲ ಅಥವಾ ನಿರೀಕ್ಷೆ ಮಾಡಿದ ಹಂತದಲ್ಲಿ ಬರಲಿಲ್ಲ. ಇಬ್ಬರ ಪಾರ್ಟ್ನರ್ಶಿಪ್ ಗಟ್ಟಿಯಾಗಿ ನಿಂತ್ಕೊಂಡ್ರೆ ಭಾರತ ಬಹಳ ದೊಡ್ಡ ಮಟ್ಟದ ಸ್ಕೋರನ್ನು ದಾಖಲಿಸುವಲ್ಲಿ ಮುಂದೆ ಹೋಗುತ್ತೆ. ಬಟ್ ನಮಗೆ ಆರಂಭಿಕವಾಗಿ ಸಿಗುವಂಥ ಜೊತೆಯಾಟ ಇದೆಯಲ್ಲ, ಅದರ ಕೊರತೆ ಇದೆ. ಅಬ್ಬರದ ಬ್ಯಾಟಿಂಗ್ ಅಂತ ಹೇಳ್ತಾ ಇದ್ದೀವಿ, ನಾವಿಲ್ಲಿ ಜೊತೆಯಾಟದ ಕೊರತೆ ಅಂತ ಕೂಡ ಹೇಳ್ತಾ ಇದ್ದೀವಿ. ಮತ್ತೊಂದು ಕಡೆ ಪಾಕಿಸ್ತಾನ ಮತ್ತು ನ್ಯೂಜಿಲೆಂಡ್ ಮತ್ತು ಆಸೀಸ್ ವಿರುದ್ಧ ಉತ್ತಮ ಜೊತೆಯಾಟ ಬಂದಿಲ್ಲ ಅನ್ನೋದನ್ನು ನಿದರ್ಶನವಾಗಿ ಇಟ್ಕೊಂಡು ನಾವು ಮಾತನಾಡ್ತಾ ಇದ್ವಿ. ಆರಂಭಿಕವಾಗಿ ಶುಭ್ಮನ್ ಗಿಲ್ ಟೂರ್ನಿಯ ಮೊದಲ ಪಂದ್ಯದಲ್ಲಿ ಬಾಂಗ್ಲಾದೇಶದ ವಿರುದ್ಧ ಶತಕವನ್ನು ಸಿಡಿಸಿದ್ರು. ಆ ಶತಕ ಬಿಟ್ಟರೆ ಕಳೆದ 3 ಪಂದ್ಯಗಳಲ್ಲಿ ಫುಲ್ ಸೈಲೆಂಟ್ ಆಗಿಬಿಟ್ಟಿದ್ದಾರೇನೋ, ಫಾರ್ಮ್ನಲ್ಲಿ ಇಲ್ವೇನೋ, ಯಾಕೆ ಸಿಡಿಲಬ್ಬರದ ಬ್ಯಾಟಿಂಗನ್ನು ನಾವು ನೋಡ್ತಾ ಇಲ್ವೇನೋ. ಶುಭ್ಮನ್ ಗಿಲ್ ಇದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗೂ ಅಲ್ಲಿ ರನ್ಗಳಿಗೆ ಕೊರತೆ ಇರೋದಿಲ್ಲ, ಆಟಗಾರರಿಗೆ ಹುಮ್ಮಸ್ ಜಾಸ್ತಿ ಆಗುತ್ತೆ. ಶುಭ್ಮನ್ ಗಿಲ್ ಬಂದುಬಿಟ್ರೆ ಒಂದು ರೋಮಾಂಚನ ಕ್ರಿಯೇಟ್ ಆಗುತ್ತೆ, ಅನುಭವ ಬರುತ್ತೆ ಅಂತ ಹೇಳಿದ್ರೆ ಅದು ಕಳೆದ ಕೆಲವು ಬಾರಿ ನಿರಾಸೆ ಆಗಿದ್ದನ್ನು ಕೂಡ ನಾವಿಲ್ಲಿ ಒಪ್ಕೊಳ್ಬೇಕಾಗತ್ತೆ. ಜೊತೆಗೆ ಅನುಭವಿ ವೇಗಿ ಮೊಹಮ್ಮದ್ ಶಮಿ ಮೇಲೆ ಟೀಮ್ ಇಂಡಿಯಾ ಹೆಚ್ಚು ಡಿಪೆಂಡ್ ಆಗಿತ್ತು. ಆದರೆ ಡಿಪೆಂಡ್ ಆಗಿದ್ದು ಶಮಿ ಅವರ ಹಿಂದಿನ ಸ್ಟ್ರೆಂತ್ ಇತ್ತಲ್ಲ, ಹಿಂದಿನ ವಿಕೆಟ್ ಕಿತ್ತೋ ಪರಿ ಇತ್ತಲ್ಲ. ಶಮಿ ಇದ್ದರೆ ಎದುರಾಳಿ ಬ್ಯಾಟ್ಸ್ಮನ್ಗಳು ನಿಜಕ್ಕೂ ಕೂಡ ಅವರ ಎದೆಯಲ್ಲಿ ಢವ ಅಂತ ಶುರುವಾಗ್ತಿತ್ತು. ಅವರ ವಿಕೆಟ್ ಯಾವ ಹಂತದಲ್ಲಿ ಹೆಂಗೆ ಎದುರೋಗುತ್ತೋ ಗೊತ್ತಾಗಲ್ಲ ಅನ್ನೋ ರೇಂಜ್ಗೆ ಶಮಿ ಬೌಲಿಂಗ್ ಮಾಡ್ತಾಯಿದ್ರು. ಆದರೆ ಶಮಿಯ ಬೌಲಿಂಗನ್ನು ನಾವು ಇತ್ತೀಚಿನ ದಿನಗಳಲ್ಲಿ ಅಥವಾ ಇತ್ತೀಚಿನ ಮ್ಯಾಚ್ಗಳಲ್ಲಿ ಅವರು ನಿರೀಕ್ಷಿತ ಪ್ರಮಾಣದಲ್ಲಿ ಆಟ ಆಡಿಲ್ಲ ಅಥವಾ ಆ ನಿರೀಕ್ಷಿತ ಪ್ರಮಾಣದಲ್ಲಿ ಪ್ರದರ್ಶನಕ್ಕೆ ಆಗಲಿಲ್ಲ, ಅವರು ಫಾರ್ಮ್ನಲ್ಲಿಲ್ಲ ಅನ್ನೋದು ಕೆಲವು ಮೈನಸ್ ಇದೆ. ಈ ಮೈನಸ್ಸಿನ ಪ್ರಕಾರ ಮೊಹಮ್ಮದ್ ಶಮಿಯ ಮೇಲೆ ಟೀಮ್ ಇಂಡಿಯಾ ಹೆಚ್ಚು ಡಿಪೆಂಡ್ ಆಗಬಾರ್ದು ಅನ್ನೋದು ಕೂಡ ಇಲ್ಲಿ ಅಂಶವನ್ನು ಗಮನಿಸಬೇಕಾಗುತ್ತೆ. ಮತ್ತೊಂದು ಕಡೆ ಟೂರ್ನಿಯಲ್ಲಿ ಕೆಟ್ಟ ಫೀಲ್ಡಿಂಗ್ ಮಾಡಿ ಕ್ಯಾಚ್ಗಳನ್ನು ಡ್ರಾಪ್ ಮಾಡಿದೆ ಇಂಡಿಯಾ. ಫೀಲ್ಡಿಂಗ್ ಕೂಡ ಖರಾಬಾಗಿತ್ತು, ಜೊತೆಗೆ ಬಂದಿರುವ ಕ್ಯಾಚ್ಗಳನ್ನು ಕೈ ಚೆಲ್ಲಿ ಎಲ್ಲೊಂದು ಕಡೆ ಇಡೀ ತಂಡದ ಹುಮ್ಮಸ್ಸನ್ನು, ಇಡೀ ತಂಡದ ಹಿನ್ನಡೆ ಅನುಭವಿಸುವ ನಿಟ್ಟಿಗೆ ಒಂದು ಕಡೆ ಫೀಲ್ಡಿಂಗ್, ಮತ್ತೊಂದು ಕಡೆ ಕ್ಯಾಚ್ ಮಿಸ್ ಆಗಿದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಜೊತೆಗೆ ಫೈನಲ್ನಲ್ಲಿ ಆ ತಪ್ಪುಗಳನ್ನು ಪುನರಾವರ್ತನೆ ಮಾಡಿದ್ರೆ, ಆ ತಪ್ಪುಗಳನ್ನು ಮತ್ತೊಮ್ಮೆ ಮರುಕಳಿಸುವಂತೆ ಮಾಡಿದ್ರೆ ಭಾರತದ ತಂಡಕ್ಕೆ ಬಹಳ ದೊಡ್ಡ ನಷ್ಟ ಅಂತೂ ಖಂಡಿತ ಎದುರಾಗುತ್ತೆ ಅನ್ನೋದು ಇಲ್ಲಿ ಗಮನಿಸಬೇಕಾದ ಅಂಶ ಆಗಿದೆ. ಜೊತೆಗೆ ರೋಹಿತ್ ಶರ್ಮಾ ಅವರ ನಾಯಕತ್ವದಲ್ಲಿ
ಟೀಮ್ ಇಂಡಿಯಾಗೆ ಫೈನಲ್ ಫೋಬಿಯಾ ಇದ್ದಂತೆ ಕಾಣಿಸ್ತಾ ಇದೆ. ಒಂದು ಫೈನಲ್ ಫೋಬಿಯಾ ನೋಡಿ, ಯಾರಿಗೇ ಆಗಲಿ ಅಂತಿಮ ಫೈನಲಲ್ಲಿದ್ದೀವಿ ನಾವು, ಸೋಲು ಗೆಲುವು ಮಾಡು ಇಲ್ಲವೇ ಮಾಡಿ ಅಂದಾಗ ಒಂದು ಸ್ವಲ್ಪ ಎದೆಯಲ್ಲಿ ಢವಢವ ಜಾಸ್ತಿ ಆಗುತ್ತೆ, ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ, ಒಂದು ಸ್ವಲ್ಪ ಭಯ ಇದ್ದೇ ಇರುತ್ತೆ. ಅಂಥ ಫೋಬಿಯಾ ಇದೆಯಲ್ಲ, ಆ ಫೋಬಿಯಾ ಇಲ್ಲೂ ಕೂಡ ಕಾಣಿಸ್ತಾ ಇದೆ. ಫೈನಲ್ನ ಫೋಬಿಯಾ ಒಂದು ಚೂರೆಲ್ಲೋ ಒಂದು ಅಳಕಿದೆ, ಒಂದು ಭಯ ಇದೆ, ಟೆನ್ಷನ್ ಇದೆ. ಸಹಜವಾಗಿ ಟೆನ್ಷನ್ ಇದ್ದೇ ಇರುತ್ತೆ, ಎಲ್ಲ ಆಟಗಾರರಲ್ಲೂ ಕೂಡ ಟೆನ್ಷನ್ ಇದ್ದೇ ಇರುತ್ತೆ. ಅಂಥದ್ದೇ ಟೆನ್ಷನ್ ತುಸು ಹೆಚ್ಚೆ ಇಲ್ಲಿ ಕಾಣಿಸ್ತಾ ಇದೆಯೇನೋ, ತುಸು ಹೆಚ್ಚೆ ಇಲ್ಲಿ ಫೋಬಿಯಾ ಕಾಣಿಸ್ತಾ ಇದೆಯೇನೋ ಅಂತ ಅನ್ನಿಸ್ತಾ ಇದೆ. ಜೊತೆಗೆ ನಾಯಕನಾಗಿ ರೋಹಿತ್ ಶರ್ಮಾ 4 ICC ಟೂರ್ನಿಯ ಫೈನಲ್ಸ್ನಲ್ಲಿ ಆಡಿದ್ದಾರೆ. ಕೇವಲ 1 ಬಾರಿ ಮಾತ್ರ ಕಪ್ ಗೆದ್ದಿದ್ದಾರೆ. ಈ ಬಾರಿ ಆ ರೀತಿ ಎಡವಟ್ಟಾಗಲಿಕ್ಕಿಲ್ಲೇನೋ, ಈ ರೀತಿ ಯಾವ ಕಾರಣಕ್ಕೂ ಕೂಡ ಆಗಲಿಕ್ಕಿಲ್ಲೇನೋ. ಯಾಕಂತ ಹೇಳಿದ್ರೆ ಈ ಬಾರಿ ನ್ಯೂಜಿಲೆಂಡನ್ನು ಮಣಿಸಿ ವಿಶ್ವ ICC ಟೂರ್ನಿಯ ಫೈನಲ್ ಅಂದರೆ ವಿಶ್ವಕಪ್ಪನ್ನು ಎತ್ತಿಕೊಂಡು ಭಾರತಕ್ಕೆ ಬರ್ತಾರೆ ಅನ್ನೋ ನಿರೀಕ್ಷೆ ಖಂಡಿತವಾಗೂ ಕೂಡ ಇದೆ. ಇದು ಭಾರತದ ಪ್ಲಸ್ ಆ್ಯಂಡ್ ಮೈನಸ್ಸನ್ನು ನಾವು ನೋಡ್ತಾ ಇದ್ವಿ. ಇನ್ನು ನ್ಯೂಜಿಲೆಂಡ್ ಕೂಡ ಹಾಗೇನೆ, ನ್ಯೂಜಿಲೆಂಡ್ ಸ್ಟ್ರೆಂತೂ ಇದೆ, ಮೈನಸ್ಗಳು ಇದೆ. ಅವರ ಸ್ಟ್ರೆಂತನ್ನು ಯಾವ ಕಾರಣಕ್ಕೂ ಕೂಡ ಮರಿಬಾರ್ದು. ನ್ಯೂಜಿಲೆಂಡ್ನ ಸ್ಟ್ರೆಂತನ್ನು ನೋಡೋದಾದರೆ ನ್ಯೂಜಿಲೆಂಡ್ ಏನೆಲ್ಲ ಸ್ಟ್ರೆಂತ್ಗಳನ್ನು ಹೊಂದಿದೆ. ಆರಂಭಿಕ ಬ್ಯಾಟ್ಸ್ಮನ್ಗಳು ಅಂದರೆ ರವೀಂದ್ರ ಅತ್ಯುತ್ತಮ ಫಾರ್ಮ್ನಲ್ಲಿದ್ದಾರೆ. ಈಗಾಗಲೇ 2 ಶತಕಗಳನ್ನು ಸಿಡಿಸಿದ್ದಾರೆ ರಚಿನ್. ಜೊತೆಗೆ ಫೈನಲಲ್ಲೂ ಕೂಡ ಮಿಂಚುವ ವಿಶ್ವಾಸವನ್ನು ಹೊಂದಿದ್ದಾರೆ. ಮಾಜಿ ನಾಯಕ ಕೇನ್ ವಿಲಿಯಮ್ಸ್ ಫಾರ್ಮ್ನಲ್ಲಿದ್ದಾರೆ. ಹೆಂಗೆ ನಮ್ಮ ವಿರಾಟ್ ಕೊಹ್ಲಿ ಫಾರ್ಮ್ನಲ್ಲಿದ್ದಾರೋ ಅಲ್ಲಿಯೂ ಕೂಡ ಕೇನ್ ವಿಲಿಯಮ್ಸ್ ಫಾರ್ಮ್ನಲ್ಲಿದ್ದಾರೆ. ಟೀಮ್ ಇಂಡಿಯಾಗೆ ದೊಡ್ಡ ಚಿಂತೆ ಅಂತ ಹೇಳಿದ್ರೆ ವಿಲಿಯಮ್ಸ್. ಯಾಕಂತ ಹೇಳಿದ್ರೆ ಇಂಡಿಯಾವನ್ನು ಪದೇ ಪದೇ ಕಾಡುವಂಥ ವಿಲನ್ ಅಂತ ಹೇಳಿದ್ರೆ ಅದು ವಿಲಿಯಮ್ಸನ್ಸ್. ಸೊ ಹೀಗಾಗಿ ವಿಲಿಯಮ್ಸನ್ಸ್ ಕೂಡ ಬಹಳ ದೊಡ್ಡ ಮಟ್ಟದ ಸ್ಫೋಟಕ ಬ್ಯಾಟ್ಸ್ಮನ್. ಅವರನ್ನು ಕೂಡ ಯಾವುದೇ ಕಾರಣಕ್ಕೂ ಅಲ್ಲಗಳೆಯುವ ಹಾಗಿಲ್ಲ, ನಿರ್ಲಕ್ಷ್ಯ ಮಾಡುವ ಹಾಗಿಲ್ಲ. ಅವರು ಕೂಡ ಫಾರ್ಮ್ನಲ್ಲಿದ್ದಾರೆ. ಸೊ ಹೀಗಾಗಿ ಭಾರತದ ಬೌಲರ್ಗಳನ್ನು ಅತ್ಯಂತ ಹೆಚ್ಚು ಕಾಡುವ ವ್ಯಕ್ತಿ ಅಂತ ಹೇಳಿದರೆ ಅದು ವಿಲಿಯಮ್ಸನ್ಸ್. ಸೊ ಹೀಗಾಗಿ ವಿಲಿಯಮ್ಸನ್ಸನ್ನು ಕಡೆಗಣನೆ ಮಾಡುವ ಹಾಗಿಲ್ಲ. ಭಾರತ ಇಂಥ ಪ್ರಮುಖ ಬ್ಯಾಟ್ಸ್ಮನ್ಗಳಿದ್ದಾರೆ, ಅವರನ್ನೇ ಟಾರ್ಗೆಟ್ ಮಾಡಿಕೊಂಡು ಮೊದಲು ವಿಕೆಟ್ ಕಿತ್ತುವಂಥ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳಿ ಇಲ್ಲಿ ರೆಡಿ ಆಗ್ತಾ ಇದ್ದಾರೆ. ಜೊತೆಗೆ ಡಾರೆಲ್ ಮಿಚೆಲ್ ಕೂಡ ಇದ್ದಾರೆ. ಜೊತೆಗೆ ಟಾಮ್ ಲ್ಯಾಥಮ್, ಗ್ಲೇನ್ ಫಿಲಿಪ್ಸ್ ಇದ್ದಾರೆ, ಬ್ರೇಸ್ವೆಲ್ ಸ್ಯಾಂಟ್ನರ್ ಇದ್ದಾರೆ. ಸೊ ಇಷ್ಟು ಜನಗಳು ಕೂಡ ಒಳಗೊಂಡಂಥ ಕಿವೀಸ್ ಮಿಡಲ್ ಆರ್ಡರ್ ಬಲಿಷ್ಠವಾಗಿದೆ. ಸೊ ಹೀಗಾಗಿ ಬಲಿಷ್ಠವಾಗಿ ಇರುವಂಥ ಆಟಗಾರರೇ ಬಹಳ ದೊಡ್ಡ ಚಾಲೆಂಜ್ ಅಂತ ಇಲ್ಲಿ ಕಾಣಿಸ್ತಾ ಇದೆ. ಜೊತೆಗೆ ಕ್ವಾಲಿಟಿ ಪೇಸರ್ಸ್ ಇದ್ದಾರೆ, ಸೊ ಕ್ವಾಲಿಟಿ ಪ್ಲೇಯರ್ಸ್ಗಳಿದ್ದಾರೆ, ಅದ್ಭುತ ಫೀಲ್ಡಿಂಗ್ ಇದೆ. ಮತ್ತು ಜೊತೆಗೆ ಸೈಡ್ ಅನ್ಸ್ಕೊಂಡಿರುವಂಥ ಬ್ಲ್ಯಾಕ್ ಕ್ಯಾಪ್ಸ್ಗೆ ಇದೇ ಶಕ್ತಿ. ಸೊ ಹೀಗಾಗಿ ICC ಟೂರ್ನಿಯ ಫೈನಲ್ಸು ಅಂತ ಬಂದರೆ ನ್ಯೂಜಿಲೆಂಡ್ಗೆ ಹೇಳಿಕೊಳ್ಳುವಂಥ ಅದೃಷ್ಟ ಇಲ್ಲ. ಈ ಹಿಂದೆಯೂ ಕೂಡ ಹೇಳಿಕೊಳ್ಳುವಂಥ ಅದೃಷ್ಟ ಇಲ್ಲ. ಬರೀ ಅದೃಷ್ಟವನ್ನು ನಂಬ್ಕೊಳ್ಳೋಕ್ಕಾಗುತ್ತಾ ಕ್ರಿಕೆಟ್ನಲ್ಲಿ ಅಂತ ಹೇಳಿದರೆ ಖಂಡಿತವಾಗೂ ಇಲ್ಲ. ಅದೃಷ್ಟದ ಜೊತೆಗೆ ನಮ್ಮ ಪ್ರದರ್ಶನವೂ ಕೂಡ ಬಹಳ ಮುಖ್ಯವಾಗುತ್ತೆ. ಅದೃಷ್ಟ ಇದೆ, ನಾವು ಈ ಬಾರಿ ಕಪ್ ನಮ್ಮದೇ ಅಂತ ಹೇಳಿ ಆ ಕಪ್ಪನ್ನು ಎತ್ಕೊಂಡ್ಬರ್ತೀವಿ ಅಂತ ಹೇಳಿದರೆ ಸಾಧ್ಯವಾಗುವುದಿಲ್ಲ. ಪರಿಶ್ರಮ ಜೊತೆಗೆ ಎದುರಾಳಿಗಳನ್ನು ಕಟ್ಟಿ ಹಾಕುವ, ಎದುರಾಳಿಗಳನ್ನು ಹಿಮ್ಮೆಟ್ಟಿಸುವಂಥ ಬಹಳ ದೊಡ್ಡ ತಂತ್ರಗಾರಿಕೆ ಇಲ್ಲಿ ಬೇಕಾಗತ್ತೆ. ಮತ್ತೊಂದು ಕಡೆ ನ್ಯೂಜಿಲೆಂಡ್ನ ಸ್ಟ್ರೆಂತನ್ನು ನೋಡಿದ್ವಿ. ನ್ಯೂಜಿಲೆಂಡ್ನ ವೀಕ್ನೆಸ್ ಏನು ಅಂತ ನೋಡೋದಾದರೆ ಇದ್ದಕ್ಕಿದ್ದಂತೆ ನ್ಯೂಜಿಲೆಂಡ್ ಬ್ಯಾಟಿಂಗ್ ಲೈನಪ್ ಮಾಡ್ಕೊಳ್ಳುತ್ತೆ. ಜೊತೆಗೆ ದಿಢೀರಂತ ಹೇಳಿ ಅಂದುಕೊಂಡಂತೆ ಅವರ ಗ್ರಾಫ್ ಮೇಲೋಗೋದಿಲ್ಲ, ದಿಢೀರಾಗಿ ಪಾತಾಳಕ್ಕೆ ಕುಸಿಯುತ್ತೆ. ಇಂಥ ಕುಸಿತ ಇದೆಯಲ್ಲ, ಬಹಳ ದೊಡ್ಡ ಮಟ್ಟದ ಹೊಡೆತವನ್ನು ನ್ಯೂಜಿಲೆಂಡ್ಗೆ ಕೊಡುತ್ತೆ, ಹಿಂದೆಯೂ ಕೂಡ ಕೊಟ್ಟಿದೆ. ಇನ್ನು ಕೇನ್ ವಿಲಿಯಮ್ಸನ್ಸ್ ಇದ್ದಾರಲ್ಲ, ಅವರು ಕೂಡ ಅಷ್ಟೇ. ಜೊತೆಗೆ ಟಾಮ್ ಲ್ಯಾಥಮ್ ಮೇಲೆ ಹೆಚ್ಚು ಡಿಪೆಂಡ್ ಆಗಿಬಿಟ್ಟಿದ್ದಾರೆ. ಅಯ್ಯೋ ಬೇಡಪ್ಪ, ನಮ್ಮ ಕೇನ್ ವಿಲಿಯಮ್ಸನ್ಸ್ ಇದ್ದಾರೆ, ಜೊತೆಗೆ ಟಾಮ್ ಲ್ಯಾಥಮ್ ಇದ್ದಾರೆ, ಇಬ್ಬರು ಆಟ ಆಡಿಬಿಟ್ರೆ ಮುಗೀತು, ಗೆದ್ದು ಬಿಡ್ತೀವಿ. ನೋಡಿ, ಯಾವುದೇ ಆಟ ಆಗಲಿ ಒಂದು ಟೀಮ್ ವರ್ಕ್ ಅಂತ ಹೇಳಿದ್ರೆ ಇಡೀ ಟೀಮ್ ಬಲಿಷ್ಠ ಆಗಿರಬೇಕು, ಇಡೀ ಟೀಮ್ ಸ್ಟ್ರಾಂಗ್ ಆಗಿರಬೇಕು. ಕೇವಲ ಒಬ್ಬ ಪ್ಲೇಯರ್ನಿಂದ, ಇಬ್ಬರು ಪ್ಲೇಯರ್ನಿಂದ ಆಟವನ್ನು ನಿರೀಕ್ಷೆ ಮಾಡಲಿಕ್ಕೆ ಆಗೋದಿಲ್ಲ. 11ಕ್ಕೆ 11 ಜನರು ಕೂಡ ಬಲಿಷ್ಠವಾಗಿರಬೇಕಾಗತ್ತೆ. ಒಂದು ಸಣ್ಣ ಎಡವಟ್ಟು, ಒಬ್ಬ ವ್ಯಕ್ತಿಯ ಸಣ್ಣ ಲೋಪ, ಒಬ್ಬ ವ್ಯಕ್ತಿಯ ಸಣ್ಣ ಫೇಲ್ಯೂರ್ ಇದೆಯಲ್ಲ, ಇಡೀ ತಂಡವನ್ನೇ ಮುಳುಗಿಸ್ಬಿಡುತ್ತೆ, ಇಡೀ ತಂಡವನ್ನೇ ಪಾತಾಳಕ್ಕೆ ತುಳಿದ್ಬಿಡುತ್ತೆ ಅಂತ ಅನೇಕ ನಿದರ್ಶನಗಳನ್ನು ನಾವು ಕ್ರಿಕೆಟ್ ಇತಿಹಾಸದಲ್ಲಿ ನೋಡಿದ್ದೀವಿ. ಹಾಗಾಗಿ ಕೇನ್ ವಿಲಿಯಮ್ಸನ್ಸ್ ಮತ್ತು ಟಾಮ್ ಲ್ಯಾಥಮ್ ಅವರ ಮೇಲೆ ಹೆಚ್ಚು ಡಿಪೆಂಡ್ ಆಗಿದೆಯಲ್ಲ, ಅದು ಬಹಳ ದೊಡ್ಡ ಮೈನಸ್ ಅಂತ ಇಲ್ಲಿ ನಾವು ಗುರುತಿಸಬೇಕಾಗತ್ತೆ. ಇನ್ನು ಮಿಚೆಲ್ ಸ್ಯಾಂಟ್ನರ್ಗೆ ಸಾಥ್ ಕೊಡೋಕ್ಕೆ ಕ್ವಾಲಿಟಿ ಸ್ಪಿನ್ನರ್ಗಳು ಕಿವೀಸ್ನ ತಂಡದಲ್ಲಿ ಇಲ್ಲ ಅನ್ನೋದು ಮತ್ತೊಂದು ವೀಕ್ನೆಸ್. ಅವರಿಗೆ ಸಾಥ್ ಕೊಡಲಿಕ್ಕೆ ಬಹಳ
ಸ್ಪಿನ್ನರ್ಸ್ಗಳಿಲ್ಲ ಅನ್ನೋ ಕೊರತೆ ಕಿವೀಸ್ ತಂಡವನ್ನು ಕಾಡ್ತಾ ಇದೆ. ಇದೆಲ್ಲದರ ಜೊತೆಗೆ ಸ್ಯಾಂಟ್ನರ್ ಇದೇ ಮೊದಲ ಬಾರಿ ICC ಟೂರ್ನಿ ಫೈನಲ್ನಲ್ಲಿ ನಾಯಕ ಅಥವಾ ಬಿಗ್ ಬ್ಯಾಶ್ನಲ್ಲಿ ಅನುಭವ ಇಲ್ಲ ಅನ್ನೋ ರೀತಿಯಲ್ಲಿ ಆಗ್ತಾ ಇದೆ. ಒತ್ತಡಕ್ಕೊಳಗಾಗುವಂಥ ಸಾಧ್ಯತೆಯಲ್ಲಿ ಕಾಣಿಸ್ತಾ ಇದೆ. ಒತ್ತಡ ಎರಡೂ ತಂಡಗಳ ಮೇಲಿದೆ. ಯಾಕೆಂದರೆ ಇಡೀ ವಿಶ್ವ ಕಾತರದಿಂದ ಕಾದು ಕುಳಿತಿದೆ ಈ ತಂಡವನ್ನು, ಈ ಮ್ಯಾಚನ್ನು ನೋಡಬೇಕು. ಯಾರು ಗೆದ್ದು ಬೀಗ್ತಾರೆ, ಯಾರು ಸೋತು ಸುಣ್ಣವಾಗ್ತಾರೆ ನೋಡಬೇಕಾಗಿದೆ. इंडिया 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 जीतेगा भाई जीतेगा इंडिया जीतेगा.